ಇತ್ತೀಚೆಗೆ ವಯಸ್ಸನ್ನು ಮೀರಿದಂತಹ ಪ್ರೀತಿಗಳು ಬಹಳಷ್ಟು ಚಿಗುರ್ತಾ ಇದೆ. ವಯಸ್ಸಿನ ಲೆಕ್ಕಾಚಾರವೇ ಇಲ್ಲ. ತನಗಿಂತ 10-20 ವರ್ಷ ಆದಂತಹ ಮಹಿಳೆಯರ ಜೊತೆಗೆ ಹರಿಯದ ಹುಡುಗರು ಪ್ರೀತಿಯಲ್ಲಿ ಬೀಳೋದು ಅಥವಾ ಇನ್ಯಾವುದೋ ಆಸೆಗೆ ಬೀಳೋದು ಮಾಡ್ತಾ ಇದ್ದಾರೆ. ಅದೇ ರೀತಿ ವಯಸ್ಸಾದಂತಹ ಮಹಿಳೆಯರು ಅಥವಾ ತನಗಿಂತ ವಯಸ್ಸಲ್ಲಿ ದೊಡ್ಡವರಿದ್ದಂತಹ ಅಂಕಲ್ಗಳ ಜೊತೆಗೆ ಪ್ರೀತಿಯಲ್ಲಿ ಬಿದ್ದ ಉದಾಹರಣೆಗಳು ಬಹಳಷ್ಟಿದೆ. ಅದೇ ರೀತಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಘಟನೆ, ಬಲವಂತವಾಗಿ ಒಬ್ಬ 24 ವರ್ಷದ ಹುಡುಗನಿಗೆ ಸುಮಾರು ಆಸುಪಾಸು 50 ವರ್ಷದ ಆಸುಪಾಸಿನ ಮಹಿಳೆಯೊಂದಿಗೆ ಮದುವೆಯನ್ನು ಮಾಡಿಸಿ ಬಿಟ್ಟಿದ್ದಾರೆ. ಹೇಗೆ ಮದುವೆ ಮಾಡಿಸಿದ್ರು ಅಂತ ಹೇಳಿದರೆ, ಇದು ಬಿಹಾರದ ಸುಪೌಲ್ ಅನ್ನುವಂತಹ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಒಬ್ಬರು ಆಂಟಿ ಇರ್ತಾರೆ, ಸುಮಾರು 50-55 ವರ್ಷ ಆಗಿರಬಹುದೇನೋ ಅನಿಸುತ್ತೆ. ಯಾರೂ ಇಲ್ಲದಿದ್ದಾಗ ಆಕೆಯ ಮನೆಗೆ ಈ ಯುವಕ, 24 ವರ್ಷದ ಯುವಕ ಎಂಟ್ರಿಯನ್ನು ಕೊಟ್ಟಿರ್ತಾನೆ. ಆಕೆಯೇ ಬಾ ಅಂತ ಹೇಳಿರ್ತಾಳೋ ಅಥವಾ ಈತನೇ ಬಲವಂತವಾಗಿ ಹೋಗಿರ್ತಾನೋ ಅದು ಗೊತ್ತಿಲ್ಲ. ಇಬ್ಬರು ಹೋಗಿ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ. ಇದನ್ನು ಮೊದಲೇ ಗಮನಿಸಿದಂಥ ಸ್ಥಳೀಯರು, ಆಸಿಪಾಸಿನವರು ನಿಗಾವನ್ನು ಇಡ್ತಾರೆ. ಆಗಾಗ ಯಾರು ಬರ್ತಾರೆ ಮನೆಗೆ ಹೋಗ್ತಾರೆ ಅಂಥೇಳಿ, ಮೊದಲು ಕೂಡ ಏನಾದರೂ ಬಂದಿರಬಹುದು ಇವನು, ಅದಕ್ಕೋಸ್ಕರ ನಿಗಾವನ್ನು ಇಟ್ಟಂತಹ ಇವರು ಏನು ಮಾಡ್ತಾರೆ, ಅವರಿಬ್ಬರು ಮನೆಯಲ್ಲಿರುವಾಗ ಹೊರಗಿನಿಂದ ಲಾಕ್ ಮಾಡ್ತಾರೆ. ಲಾಕ್ ಮಾಡಿ ಆಕೆಯ ಗಂಡನಿಗೆ ಸುದ್ದಿಯನ್ನು ಮುಟ್ಟಿಸ್ತಾರೆ. ಗಂಡ ಬಂದ ತಕ್ಷಣ ತೀವ್ರ ಸಿಟ್ಟಿನಲ್ಲಿ, ನನಗೆ ನೀನು ಬೇಡ, ನೀನು ಈ ಥರ ಇದೆಯಾ, ಹೋಗು ಅಂತ ಹೇಳಿ ಆ ಹುಡುಗನಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀ ಅವಳನ್ನ ಮದುವೆ ಆಗು ಅಂತ ಹೇಳಿ ಬಲವಂತವಾಗಿ ಸಿಂಧೂರವನ್ನು ಇಡಿಸಿಬಿಡ್ತಾರೆ. ಹುಡುಗ ಮಾತ್ರ ಬೇಡಿಕೊಂಡ್ರು ಬಿಡೋದಿಲ್ಲ. ಕೈ ಹಿಡಿತೇನೆ, ಕೈ ಕಾಲು ಹಿಡಿತೇನೆ ನಿಮ್ಮದು ಅಂತ ಹೇಳಿ ಬಿಟ್ಟು ಬಿಡಿ ಅಂತ ಹೇಳಿದ್ರು ಕೂಡ ಅವ್ರು ಕೇಳೋದಿಲ್ಲ. ಸ್ಥಳೀಯರು ಮತ್ತು ಗಂಡ ಆ ಹುಡುಗನನ್ನು ಹೆಗ್ಗ ಮೊಗ್ಗ ಥಳಿಸಿ ಆಕೆಗೆ ಸಿಂಧೂರ ಇಡಿಸಿ ಇಬ್ಬರಿಗೂ ಮದುವೆಯನ್ನು ಮಾಡಿಸಿ ಬಿಡ್ತಾರೆ. ನಂತರ ಹುಡುಗನ ಮನೆಯವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಹೋಗಿ ಏನು ಮಾಡಿದ್ದಾರೆ ಅಂದರೆ, ಬಲವಂತವಾಗಿ ಹುಡುಗನಿಗೆ ಮದುವೆ ಮಾಡಿಸಿದ್ದಾರೆ ಅಂತ ಹೇಳಿ ಏನೋ ಆರೋಪದಡಿಯಾಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಆ ಹುಡುಗ ಹೋಗಿರುವಂಥದ್ದು ಸತ್ಯ ಅನ್ನೋದು ಕೂಡ ಗೊತ್ತಾಗಿದೆ. ಆ ಥರ ಏನಾದರೂ ಇರಲಿಲ್ಲ ಅಂದರೆ ಅವರಿಬ್ಬರು ಏನಾದರೂ ಪ್ರೂವ್ ಮಾಡ್ಬೋದಿತ್ತು ಏನೋ, ಅದು ಕೂಡ ಬೇರೆ ವಿಚಾರ. ಈ ಸ್ಟೋರಿ ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ತಪ್ಪಾಗಿ ಕಾಣಿಸ್ಬೋದು ಈ ವಿಚಾರಗಳು ತಪ್ಪು ಅಂತ ಹೇಳಿ. ಆದರೆ ಸುತ್ತಮುತ್ತ ನಾವು ಕೂಡ ಎಷ್ಟೋ ಕಡೆಗಳಲ್ಲಿ ನೋಡ್ತಾ ಇರ್ತೀವಿ. ಆದಷ್ಟು ಸ್ವಲ್ಪ ಇಂತಹ ಸಂಬಂಧದಲ್ಲಿ ಹುಷಾರಾಗಿರ್ಬೇಕಂತಲ್ಲ, ಇಂಥ ಸಂಬಂಧಗಳು ಮಾಡಲಿಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ, ಇವತ್ತು ಅಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ, ಹಳ್ಳಿಗಳಲ್ಲಿಯೋ ಅಥವಾ ಬೇರೆ ಕಡೆ ನಗರಗಳಲ್ಲಿ ಆಗಿರಬಹುದು, ಯಾರು ಇಲ್ಲದಿದ್ದಾಗ ಇನ್ಯಾರೋ ಬರುವಂಥದ್ದು, ಸುತ್ತಮುತ್ತ ನೋಡುವಂಥದ್ದು, ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಅಂದ್ಕೊಂಡಿರ್ತೀವಿ ಯಾರು ನೋಡೋದಿಲ್ಲ ಅಂತೇಳಿ ನೀವು ಅನ್ಕೋಬಹುದು. ಆದರೆ ಜನರ ಕಣ್ಗಳು ಒಂದೊಂದು ಸಲ ಹೇಳೋಕ್ಕಾಗಲ್ಲ, ಅದರ ಮೇಲೆ ಗಮನ ಇಟ್ಟಿರ್ತಾರೆ. ಮತ್ತು ಇತ್ತೀಚೆಗೆ CCTV ಕ್ಯಾಮ್ರಾಗಳು ಕೂಡ ಬಂದಿದೆ. ಹಾಗಾಗಿ ಮೊದಲಿನ ಹಾಗೆ ಇವತ್ತು ಅಷ್ಟು ಇಂತಹ ಸಂಬಂಧಗಳ ಮುಚ್ಚಿಡೋದಕ್ಕೆ ಆಗೋದಿಲ್ಲ. ದಯಮಾಡಿ ಯಾರಾದರೂ ಯುವಕರು ಇಂತಹ ಕೃತ್ಯಗಳಲ್ಲಿ ತೊಡಗಿದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ನಿಮಗೂ ಕೂಡ ಈ ರೀತಿಯಾಗಿ ಮದುವೆ ಮಾಡಿಸುವಂಥ ಸನ್ನಿವೇಶಗಳು ಅಥವಾ ದಿನಗಳು ದೂರ ಇಲ್ಲ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ನ್ಯಾಷನಲ್ CBSE ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ SSLCಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.